ಆಗಸ್ಟ್ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯ ಹೇಗಿರಲಿದೆ ನೋಡೋಣ ಬನ್ನಿ. ಆಗಸ್ಟ್ ತಿಂಗಳ ಮೀನರಾಶಿದು ಆಗಸ್ಟ್ ತಿಂಗಳಲ್ಲಿ ಒಂದು ಹಣಕಾಸಿನ ವಿಚಾರ, ಮನೆತನದ ವಿಚಾರ, ಕುಟುಂಬ ವಿಚಾರ, ಪ್ರೀತಿ ಪ್ರೇಮ ವಿಚಾರ, ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ, ಶಿಕ್ಷಣದ ವಿಚಾರ ಈ ತಿಂಗಳಲ್ಲಿ ಹೇಗಿದೆಯಪ್ಪ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ, ಮೀನರಾಶಿದು ಮೊದಲನೇದಾಗಿ ಉದ್ಯೋಗ ಯಾವ ರೀತಿ ಇರುತ್ತಪ್ಪ, ಆಫೀಸಲ್ಲಿ ಯಾವ ರೀತಿ ಇರುತ್ತೆ, ಕೆಲಸ ಕಾರ್ಯದಲ್ಲಿ ಯಾವ ರೀತಿ ಇರುತ್ತೆ, ಏನು ಪ್ರಗತಿ ಇದೆಯಾ ಅಥವಾ ಈ ಸಲ ಏನು ಲಾಸ್ ಇದೆಯೋ, ಲಾಭ ಇದೆಯೋ, ಟೆನ್ಷನ್ ಇದೆಯೋ, ಕೆಲಸ ಕಾರ್ಯದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಉದ್ಯೋಗ ವಿಚಾರದಲ್ಲಿ ನೋಡೋದಾದ್ರೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ, ಪ್ರೆಷರ್ ಜಾಸ್ತಿ ಇರಲಿದೆ, ಸೋಮಾರಿತನ ಜಾಸ್ತಿ ಆಗ್ಬೋದು, ಆಲಸ್ಯ ಅಂದರೆ ನೆಗ್ಲೆಕ್ಟ್ ತುಂಬಾನೇ ಆಗುವಂಥ ಚಾನ್ಸಸ್ ಇದೆ. ತಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಕೆಲಸ ಇದ್ರೂ ಕೂಡ ಕೂತ್ಕೊಂಡು ತಾವು ಒಂದು ಮನಸ್ಸಿಂದ ಧೈರ್ಯದಿಂದ ತಾವು ಮಾಡಿದ್ರೆ ಈ ತಿಂಗಳಲ್ಲಿ ತಮಗೆ ಉದ್ಯೋಗದಲ್ಲಿ ಸ್ವಲ್ಪ ಲಾಭ ಮತ್ತೆ ಎಲ್ಲಾನು ಕೂಡ ಸಕ್ಸಸ್ಮೆಂಟ್ ಆಗುವಂಥ ಚಾನ್ಸಸ್ ತುಂಬಾನೇ ಇದೆ. ಹಾಗೂ ವ್ಯಾಪಾರ ವಿಚಾರಕ್ಕೆ ಬಂದರೆ ವ್ಯಾಪಾರಿಗಳಿಗೆ ಒಂದು ಅಂಗಡಿಲಿ ಬಿಸ್ನೆಸ್ ಆಗಿರ್ಬೋದು, ವ್ಯಾಪಾರ ಮಾಡ್ತಾ ಇರ್ತೀರಾ, ಒಂದು ಏನೇ ಒಂದು ವ್ಯಾಪಾರ ಆಗಿರ್ಬೋದು, ಆಯ್ತಾ, ಒಂದು ಸ್ಟೋರ್ ಆಗಿರ್ಬೋದು, ವ್ಯಾಪಾರಗಳು ಪ್ರತಿಯೊಂದು ವ್ಯಾಪಾರದಲ್ಲಿ ಆಗಿರ್ಬೋದು, ಈ ತಿಂಗಳಲ್ಲಿ ಉದ್ಯಮಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಸಾಧಾರಣ ಲಾಭ, ಹೇಳ್ಕೊಳ್ಳೋಷ್ಟು ಲಾಭ ಏನಿಲ್ಲ. ತಾವು ಹಿಂದ್ಗಡೆ ಏನು ಮಾಡ್ತಾ ಬಂದಿರ ಅದೇ ಲಾಭ ಈ ತಿಂಗಳಲ್ಲಿ ಬರುವಂಥ ವ್ಯಾಪಾರಿಗಳಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಏನೇ ರಿಯಲ್ ಎಸ್ಟೇಟ್ ಆಗಿರ್ಬೋದು, IT-BT ಆಗಿರ್ಬೋದು, ಏನೇ ಆಗಿರ್ಬೋದು, ತಮ್ಗೆ ಅಷ್ಟೇ ಒಂದು ಲಾಭ ಬರುವಂಥ ಚಾನ್ಸಸ್ಗಳು ತುಂಬಾನೇ ಇದೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳು ನಿಮಗೆ ಯಾವುದೇ ಆದಾಯದಲ್ಲಿ ಕೊರತೆ ಇರೋದಿಲ್ಲ. ಅವಾಗಲೇ ಹೇಳಿದಂಗೆ ನಾನು ಆ್ಯಕ್ಚುಲಿ ಹೋದ ತಿಂಗಳು ಯಾವ ರೀತಿ ಇದ್ರು ಇದೇ ತಿಂಗಳು ಕೂಡ ಹಣಕಾಸಲ್ಲಿ ತಮಗೆ ಖರ್ಚು ಜಾಸ್ತಿ ಆಗೋದಿಲ್ಲ, ಲಾಭನೂ ಕೂಡ ಜಾಸ್ತಿ ಬರೋದಿಲ್ಲ. ಒಂದು ಮಿಶ್ರ ಫಲಿತಾಂಶ ಅಂದರೆ 50-50 ಅಂತ ಹೇಳ್ಬೋದು ಹಣಕಾಸಿನ ವಿಚಾರದಲ್ಲಿ. ಹಾಗೂ ಹಣಕಾಸನ್ನು ಬೇಗ ಗಳಿಸಬೇಕು ಅಂತ ಹೇಳಿ ಈ ತಿಂಗಳಲ್ಲಿ ಯಾವುದೇ ಒಂದು ಬೇರೊಂದು ವಾಮ ಮಾರ್ಗಕ್ಕೆ ತಾವು ಕೈ ಹಾಕೋದು ಬೇಡ. ತಾವೇನು ಇಲ್ಲಿಯವ್ರಿಗೆ ಕೆಲಸ ಮಾಡ್ತಾರೆ ಅದೇ ಕೆಲಸ ಮಾಡ್ಕೊಂಡ್ರೆ ತಮ್ಗೆ ಒಳ್ಳೇದು. ವಾಮ ಮಾರ್ಗಕ್ಕೆ ಕೈ ಹಾಕಿ ಹಣ ಮಾಡ್ತೀನಿ ಅಂತ ಹೋದ್ರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂಥ ಚಾನ್ಸಸ್ಗಳು ತುಂಬಾನೇ ಜಾಸ್ತಿ ಇದೆ ತಮಗೆ. ಕುಟುಂಬ ವಿಚಾರ, ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಆಯ್ತಾ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಾಗ್ಬೋದು. ಅಂದರೆ ಒಂದು ಮಾತಿನ ಚಕಮಕಿ ಆಗಿರ್ಬೋದು, ಮನೆಯಲ್ಲಿ ಯಾರೋ ಒಂದು ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಏನೋ ಒಂದು ಮಾತು ಹೇಳೋದ್ರಿಂದ ತಮಗೆ ಇರಿಟೇಟ್ ಆಗೋದ್ರಿಂದ ಒಂದು ಮನೆಯಲ್ಲಿ ಒಂದು ಕಿರಿಕಿರಿ ಆಯ್ತಾ, ಒಂದು ಅಶಾಂತಿ ವಾತಾವರಣ ಆಗ್ಬೋದು. ಅದಕ್ಕೋಸ್ಕರ ತಾವು ತುಂಬಾನೇ ಸ್ವಲ್ಪ ಶಾಂತಿ ಸಮಾಧಾನದಿಂದ ಈ ತಿಂಗಳು ಇರಬೇಕು. ಕುಟುಂಬದಲ್ಲಿ ತಾವು ಶಾಂತಿಯಿಂದ ಇರೋದ್ರಿಂದ ಕುಟುಂಬದಲ್ಲಿ ಒಂದು ಒಳ್ಳೆಯ ಫಲಿತಾಂಶ ತಮಗೆ ಸಿಗುತ್ತೆ, ಒಳ್ಳೆಯ ಒಂದು ಗೌರವ ತಮಗೆ ಸಿಗಲಿದೆ. ಹಾಗೂ ಕುಟುಂಬದಿಂದ ಕೂಡ ತಮಗೆ ಇನ್ನೊಂದೇನಪ್ಪ ಅಂದ್ರೆ ಕುಟುಂಬದಿಂದ ಕೂಡ ನಿಮಗೆ ಒಂದು ಹೊಸ ವಾಹನ ಖರೀದಿ ಮಾಡೋಂಥದ್ದಾಗಿರ್ಬೋದು, ಮನೆ ಖರೀದಿ ಮಾಡೋಂಥದ್ದಾಗಿರ್ಬೋದು, ಜಮೀನು ಖರೀದಿ ಮಾಡೋಂಥದ್ದಾಗಿರ್ಬೋದು, ಆ ಯೋಗವನ್ನು ಕೂಡ ಈ ತಿಂಗಳಲ್ಲಿ ತಮಗೆ ಇದೆ. ತಾವು ಪ್ರಯತ್ನ ಪಟ್ಟರೆ ತಮಗೆ ಈ ತಿಂಗಳಲ್ಲಿ ಏನೇ ಒಂದು ತಮಗೆ ಮನೆಗೆ ಒಂದು ಹೊಸ ವ್ಯಕ್ತಿ ಆಗಿರ್ಬೋದು, ಹೊಸ ವಾಹನ ಆಗಿರ್ಬೋದು, ಏನೇ ಆಗಿರ್ಬೋದು ಬರುವಂಥ ಚಾನ್ಸಸ್ಸು ತುಂಬಾನೇ ಇದೆ. ಹಾಗೂ ಹೊಸ ಜಾಗನೂ ಕೂಡ ಸಿಗುವಂಥ ಜಾಸ್ತಿ ತಮಗೆ ಇದೆ. ಹಾಗೂ ವೈವಾಹಿಕ ಜೀವನಕ್ಕೆ ಬಂದರೆ ಗಂಡ ಹೆಂಡತಿ ಮಧ್ಯೆ ಆಯ್ತಾ ಏನೇ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥ ಚಾನ್ಸಸ್ ಇದೆ. ಆ ಭಿನ್ನಾಭಿಪ್ರಾಯಗಳನ್ನು ತಾವಿಬ್ಬರೇ ಕೂತ್ಕೊಂಡು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ವೈವಾಹಿಕ ಜೀವನ ಕೂಡ ತಿಂಗಳಲ್ಲಿ ತುಂಬಾನೇ ಚೆನ್ನಾಗಿರುವಂಥ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಹಾಗೂ ಆರೋಗ್ಯ ವಿಚಾರಕ್ಕೆ ಬಂದರೆ ಹೆಚ್ಚಿನ ಚಿಂತೆ ಮಾಡಬೇಡಿ. ಚಿಂತೆ ಮಾಡ್ಬೋದಾಗಿರ್ಬೋದು, ಚಿಂತೆ ಮಾಡೋದ್ರಿಂದ ಸ್ಟ್ರೆಸ್ ಆಗೋದ್ರಿಂದ ನೈಟ್ ನಿದ್ದೆ ಕಮ್ಮಿ ಬರ್ಬೋದು, ನಿದ್ದೆ ಗೆಡೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ಬೋದು. ಮಾಮೂಲಿ ತಾವೇನಿದೆ ಒಂದು ದೈಹಿಕ ಚಟುವಟಿಕೆ, ವ್ಯಾಯಾಮ, ನಡಿಗೆ, ಎಕ್ಸರ್ಸೈಸ್ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಕೂಡ ದೂರ ಆಗುತ್ತೆ. ಹಾಗೂ ಇದಕ್ಕೊಂದು ಸಣ್ಣ ಪರಿಹಾರ, ತಮ್ಮ ಮೇಲೆ ನಕಾರಾತ್ಮಕ ಶಕ್ತಿ ತಮ್ಮಿಂದ ಈ ತಿಂಗಳಲ್ಲಿ ದೂರ ಆಗಬೇಕು ಅಂತಂದ್ರೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಶನಿವಾರದಂದು ಹೋಗಿ ಒಂದು ದೇವಸ್ಥಾನಕ್ಕೆ ದೀರ್ಘದಂಡ ನಮಸ್ಕಾರ ಹಾಕಿ 11 ಪ್ರದಕ್ಷಿಣೆ ಹಾಕಿ ಬನ್ನಿ. ನಮ್ದೆಲ್ಲ ಸಮಸ್ಯೆಗಳಿದ್ರು ಕ್ಲಿಯರ್ ಆಗುತ್ತೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ, ಹೆಚ್ಚಿನ ಪರಿಹಾರಕ್ಕಾಗಿ, ಏನೇ ಸಮಸ್ಯೆಗಳಿದ್ದಲ್ಲಿ ಹೆಚ್ಚಿನ ಪರಿಹಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.